ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದಲ್ಲಿ ಜೋರಾಗಿದೆ ರಾಜಕೀಯ ಚಟುವಟಿಕೆ. ಕ್ವೈಟ್ ನ್ಯಾಚುರಲ್, ಆ ರೀತಿ ಆಗುತ್ತೆ. ಸಿಎಂ ನಿವಾಸಕ್ಕೆ ಗುಪ್ತಚರ ಇಲಾಖೆಯ ಎಡಿಜಿಪಿ ಶರತ್ ಚಂದ್ರ ಅವರು ಆಗಮಿಸಿದ್ದಾರೆ. ಅವರಿಂದ ಒಂದಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕಲೆ ಹಾಕ್ತಾರೆ. ಸಹಜವಾಗಿ ಇನ್ನು ಮುಂದಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಗೃಹ ಸಚಿವರು ಅಥವಾ ಅವರ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆಗಮಿಸಿ ಮುಂದೇನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಲೆಕ್ಕಾಚಾರವನ್ನು ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ. ಈಗಾಗಲೇ ಗುಪ್ತಚರ ಇಲಾಖೆಯ ಎಡಿಜಿಪಿ ಕೂಡ ಬಂದು ಮುಖ್ಯಮಂತ್ರಿಗಳಿಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಮುಂದಾಗಬಹುದಾದ ಬೆಳವಣಿಗೆಗಳು ಏನು? ಈಗ ರಾಜಕೀಯ ವಿರೋಧ ಪಕ್ಷಗಳು ಅಂದರೆ ವಿರೋಧ ಪಕ್ಷಗಳಲ್ಲಿ ಪ್ರಮುಖವಾಗಿ BJP ಮತ್ತು ಅನಂತರ JDS ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ? ಯಾಕೆಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನೇ ಮಾಡಿದರು ಬೆಂಗಳೂರಿನಿಂದ ಮೈಸೂರು ತನಕ. ಈಗ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇನ್ನಷ್ಟು ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಶ್ರೀನಿವಾಸ್, ಒಂದು ರೀತಿಯಲ್ಲಿ ನೋಡಕ್ಕೆ ಹೋದರೆ ಇದು ಎಕ್ಸ್ಪೆಕ್ಟೆಡ್. ಮುಖ್ಯಮಂತ್ರಿಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇಡೀ ದಿನ ಮುಖ್ಯಮಂತ್ರಿಗಳೇ ಬಂದು ಮಾಧ್ಯಮದವರಿಗೆ ಏನು ರಿಯಾಕ್ಷನ್ ಕೊಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಅವರು ಕೂಡ ಅದನ್ನೇ ಹೇಳ್ತಾರೆ, ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ, ನಾವು ಹೈಕೋರ್ಟ್ನ ಮೊರೆ ಹೋಗ್ತೀವಿ, ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತಲೇ ಅವರು ಹೇಳ್ತಕ್ಕಂಥದ್ದು. ಈಗಾಗಲೇ ಅವರ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನೇ ಮಾಡಿದರು. ಆ ಸಮಾವೇಶದಲ್ಲಿ ಎಲ್ಲರೂ ಕಾಂಗ್ರೆಸ್ ನಾಯಕರು ಇದೇ ಮಾತನ್ನು ಹೇಳಿದರು. ಸೊ ಈಗ CMಗೆ ಮೂಡಾ ಸೈಟ್ ಸಂಕಷ್ಟವಂತೂ ಬಂದಿದೆ, ಇಲ್ಲ ಅಂತ ಅಲ್ಲ. 14 ಸೈಟ್ಗಳನ್ನು ಪಡೆದ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. CM ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. CMಗೆ ಮೂಡಾ ಸೈಟ್ ಸಂಕಷ್ಟ. ಹಾಗಾಗಿ ಮುಂದೇನು ಅಂತಕ್ಕಂಥದ್ದು ಪ್ರಶ್ನೆ. ಈ ಹಿಂದಿನ ನಮ್ಮ ರಾಜ್ಯದ ಬೆಳವಣಿಗೆಗಳನ್ನ ನೋಡೋದಾದರೆ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಆದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡದೆ ಜೈಲಿನಿಂದಲೇ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಯಾಕೆಂದರೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ನನ್ನ ಮೇಲೆ ಸುಖಾಸುಮ್ಮನೆ ಆರೋಪವನ್ನು ಹೊರಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಕ್ಕಂಥದ್ದು. ವಿರೋಧ ಪಕ್ಷಗಳು ಅವ್ರ ಹೋರಾಟ ಅವ್ರು ಮಾಡ್ಕೋಬೋದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೂ ಮೊದಲೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಅವರು ಪಾದಯಾತ್ರೆ ಮಾಡಿದರು. ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ಒಬ್ಬೊಬ್ಬರೇ ನಾಯಕರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅಶೋಕ್ ಅವರು ಮಾತನಾಡ್ಬೋದು ಅಥವಾ ವಿಜಯೇಂದ್ರ ಅವರು ಮಾತನಾಡ್ಬೋದು. ಪ್ರತಿಯೊಬ್ಬರೂ ಕೂಡ ಈಗ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಇನ್ನಷ್ಟು ಒತ್ತಾಯಪೂರ್ವಕವಾಗಿ ಕೇಳ್ತಾರೆ. ಎಕ್ಸ್ಪೆಕ್ಟೆಡ್, ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ತಗೊಂತಾರೆ. ಅವ್ರೇನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ತೀವ್ರ ಮಾಡ್ತೀರಾ ಅಂತ? ಅಲ್ಲ, ನಮ್ಮ ಮುಖಂಡರು ತೀರ್ಮಾನ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಸರ್, ಕಾನೂನು ಹೋರಾಟ ಅನ್ನೋಂಥದ್ದು ಕೂಡ ತಾವು ನಾನು ಹೇಳಿದ್ನಲ್ಲ, ಒಬ್ಬೊಬ್ಬರೇ ಇನ್ನು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂತ. SR ವಿಶ್ವನಾಥ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಮುಂದಿನ ಹೋರಾಟದ ಬಗ್ಗೆ ನಮ್ಮ ಮುಖಂಡರು ತೀರ್ಮಾನವನ್ನು ತಗೊಳ್ತಾರೆ ಅಂತ. ಬಟ್ ಕಾಂಗ್ರೆಸ್ ಅವರು ಹೋಮ್ ಮಿನಿಸ್ಟರೇ ಹೇಳ್ಬಿಟ್ಟಿದ್ದಾರೆ, ಕಾನೂನಾತ್ಮಕವಾಗಿ ನಾವು ಇದನ್ನು ಎದುರಿಸ್ತೀವಿ, ತನಿಖೆ ಎದುರಿಸ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಮತ್ತೆ ಇಡೀ ಚಟುವಟಿಕೆಯ ಕೇಂದ್ರ ಬಿಂದು ಮೈಸೂರೇ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಇವತ್ತೇ ಲೋಕಾಯುಕ್ತದಲ್ಲಿ ಏನಾದರೂ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗ್ಬೋದಾ? CM ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರದ ಬೆಳವಣಿಗೆಗಳು ಏನೇನಾಗ್ಬೋದು ಅಂತ? ಬಹುತೇಕ ಇವತ್ತು CM ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಥ ಆದೇಶ ಲೋಕಾಯುಕ್ತರ ಕೈ ಸೇರ್ತಾ ಇದ್ದಂತೆಯೇ ಇಮಿಡಿಯೇಟಾಗಿ FIR ಕೂಡ ದಾಖಲಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಬೇಡ. ಯಾಕೆಂದರೆ ಪ್ರಾಸಿಕ್ಯೂಷನ್ನ ಆದೇಶ ನೇರವಾಗಿ ಲೋಕಾಯುಕ್ತರ ಕೈ ಸೇರಬೇಕು. ಕೈ ಸೇರಿದ ನಂತರದಲ್ಲಿ ಅದರ ಆಧಾರದ ಮೇಲೆ ಮತ್ತು ಈ ಹಿಂದೆ ಈಗಾಗಲೇ ದೂರುದಾರ ಅಬ್ರಾಮ್ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈ ಒಂದು ಕೇಸ್ ರಿಜಿಸ್ಟರ್ ಆಗುವಂಥದ್ದು. ಅಲ್ಲಿಗೆ ಮೈಸೂರಿನ ಲೋಕಾಯುಕ್ತದಲ್ಲಿ ಈ ಒಂದು ಅಧಿಕೃತವಾಗಿ ಬಹುತೇಕ ಇವತ್ತಿನ ಸಂಜೆ ಒಳಗಡೆ FIR ದಾಖಲಾಗುವಂಥ ಸಾಧ್ಯತೆಗಳೇ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ ರಾಜ್ಯಪಾಲರಿಗೆ ಅಬ್ರಾಮ್ ದೂರನ್ನು ಕೊಡೋದಕ್ಕಿಂತ ಮುಂಚೆನೇ ಮೈಸೂರಿನ ಲೋಕಾಯುಕ್ತದಲ್ಲಿ ಈ ಒಟ್ಟು 14 ಸೈಟಿಗೆ ಸಂಬಂಧಪಟ್ಟಂಥ ಮೂಡಾದಲ್ಲಿ CM ಅವರ ಪತ್ನಿಗೆ ಸಿಕ್ಕಂಥ ಒಟ್ಟು 14 ಸೈಟಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಸಮೇತವಾಗಿ ಲೋಕಾಯುಕ್ತರಿಗೆ ದೂರು ನೀಡಿದರು. ಆ ದೂರನ್ನು ಪ್ರಾಸಿಕ್ಯೂಷನ್ ಮಾಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಟ್ಟಿದ್ದರು. ಈಗ ರಾಜ್ಯಪಾಲರಿಂದ ಆದೇಶವೂ ಕೂಡ ಬರ್ತಾ ಇದೆ. ಈ ಆದೇಶ ಲೋಕಾಯುಕ್ತರ ಕೈ ತಲುಪಿದಂತಹ ತಕ್ಷಣದಲ್ಲೇ FIR ಕೂಡ ದಾಖಲಾಗುತ್ತೆ. ಅರವಿಂದ್, KP, ಇನ್ನೊಂದು ಪ್ರಶ್ನೆ ಬರುತ್ತಿಲ್ಲ. ಈಗ
TJ ಅಬ್ರಹಾಂ ಬಂದು ಮೈಸೂರು ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿರೋದ್ರಿಂದ ಅಲ್ಲಿ FIR ಆಗುತ್ತೆ ಅಂತನಾ, ಅಥವಾ ಈ ಪ್ರಕರಣದ ತನಿಖೆಯನ್ನು ಯಾವ ತನಿಖಾ ಸಂಸ್ಥೆ ನಡೆಸಬೇಕು ಅಂತ ಅದು ಕೂಡ ತೀರ್ಮಾನ ಆಗಬೇಕಾ? ಅಲ್ಲ, ಈಗಾಗಲೇ ಅಬ್ರಾಮ್ ಮೊದಲು ರಾಜ್ಯಪಾಲರಿಗೆ ದೂರನ್ನು ಕೊಡೋದಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಸಿದರು. ಯಾಕೆಂದರೆ ಇಂಥದ್ದೊಂದು ಪ್ರಕರಣ ಈ ಕಾರ್ಯವ್ಯಾಪ್ತಿಯಲ್ಲಿ ಆಗಿದೆ ಮತ್ತು ಇದರ ದಾಖಲೆಗಳು ಇಂತಿಂತ ಇದೆ ಅನ್ನುವಂಥದ್ದು, ಇದರ ದೂರಿನ ಆಧಾರದ ಮೇಲೇ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ರಾಜ್ಯಪಾಲರು ವಿಶೇಷವಾದಂತಹ ತನಿಖಾ ತಂಡವನ್ನೇನು ನೇಮಿಸಿಲ್ಲ ಅರವಿಂದ್. ಹೀಗಾಗಿಯೇ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗುವಂಥ FIRನ ತನಿಖೆಗೋಸ್ಕರವಾಗಿ ಈ ಪ್ರಾಸಿಕ್ಯೂಷನ್ಗೆ ಈಗ ಆರ್ಡರ್ ಆಗಿರುವಂಥದ್ದು. ಅದಕ್ಕೆ ಮತ್ತು ಜನಪ್ರತಿನಿಧಿ ಇದು ನ್ಯಾಯಾಲಯದಲ್ಲೂ ಕೂಡ ಪ್ರತ್ಯೇಕವಾದಂಥ ಮತ್ತೊಂದು ದೂರು ಕೂಡ ಇದೆ. ಆ ಒಂದು ಆದೇಶವು ಕೂಡ 20ನೇ ತಾರೀಕಿನ ನಂತರದಲ್ಲಿ ಬರ್ಬೋದು ಅನ್ನುವಂಥದ್ದು. ಹಾಗಾಗಿ ಅದು ಬೇರೆ ಕೇಸು. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು, ಮೈಸೂರಿನ ಲೋಕಾಯುಕ್ತದಲ್ಲಿ AJ ಅಬ್ರಾಹಿಂ ನೀಡಿದಂತಹ ದೂರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು. ಅರವಿಂದ್, ಓಕೆ, ಫೈನ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ರಾಜ್ಯಪಾಲರು ಸ್ಪೆಸಿಫಿಕ್ ಆಗಿ ಏನಾದರೂ ಮೆನ್ಷನ್ ಮಾಡಿದರೆ ಇಂಥ ತನಿಖಾ ಸಂಸ್ಥೆಯಿಂದಲೇ ತನಿಖೆ ನಡೀಬೇಕು ಅಂತಂದರೆ ಗೊತ್ತಿಲ್ಲ. ಬಟ್ ಈಗಾಗಲೇ ದೂರು ದಾಖಲಾಗಿರೋದ್ರಿಂದ ಸಹಜವಾಗಿಯೇ ಮೈಸೂರು ಲೋಕಾಯುಕ್ತದವರು ಇವತ್ತು ಆದೇಶ ಪ್ರತಿ ಸಿಗ್ತಾ ಇದ್ದ ಹಾಗೆಯೇ FIR ಅನ್ನು ಮಾಡ್ಕೋತಾರೆ.